ಆಗಿಲ್ಲ ಅನ್ನುವಂಥ ಟೀಕೆಗಳು ಕೂಡ ಇತ್ತು. ಅದೇನು ಗಮನಿಸ್ತಾರೆ ಸರ್, ಅಂದ್ರೆ ಹೆಬ್ಬಾಳ್ಕರ್ ಅಂಡ್ ಡಿ.ಕೆ. ಶಿವಕುಮಾರ್ ಅವರ ಪ್ರೇರಣೆಯಿಂದಾಗಿ ನನ್ನ ಮೇಲೆ ಕೊಲೆ ಯತ್ನ ನಡೆದಿದೆ ಅನ್ನುವಂಥ ಎಫ್ಐಆರ್ ಆಗಿಲ್ಲ. ಅವ್ರ ಹೇಳಿಕೆಗಳು ಕೊಟ್ಟಿದ್ದಾರೆ, ಅದು ನಾನು ಕೂಡ ಗಮನಿಸಿದ್ದೇನೆ. ಅವ್ರ ಹೇಳಿಕೆಯನ್ನು ಗಮನಿಸಿದ್ದೇನೆ. ಅವರು ಇವತ್ತು ಮಾಧ್ಯಮದಲ್ಲೂ ಕೂಡ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ, ನನಗೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಹಾಗೆ ಅಂತೆಲ್ಲ ಬಂದಿದೆ, ನಾನು ಗಮನಿಸಿದ್ದೇನೆ. ವಿಚಾರ ಮಾಡೋಣ ಸರ್. ಅಂದ್ರೆ ಗೃಹ ಇಲಾಖೆ ಸೂಪರ್ ಸೀಡ್ ಮಾಡಿ ಯಾರಾದ್ರೂ ಆಪರೇಟ್ ಮಾಡ್ತಾ ಇದಾರ ಅಂತ? ಆ ರೀತಿ ಮಾಡಕ್ ಬರೋದಿಲ್ಲ ಅಲ್ರಿ. ಮಾಡಕ್ಕಾಗುತ್ತಾ? ಮಾಡಕ್ಕಾಗುತ್ತಾ? ಅಲ್ಲ, ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಬಿಟ್ರೆ ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಮುಖ್ಯಮಂತ್ರಿಗಳು ಗೃಹ ಸಚಿವರಿಗಿನ್ನ ಮೇಲೆ ಇದ್ದಾರೆ ಮುಖ್ಯಮಂತ್ರಿ. ಪ್ರಕರಣದಲ್ಲಿ ಆ ರೀತಿ ಆಗಿದೆ ಅನ್ನೋ ಅನುಮಾನ ಇದೆ ಸರ್. ಯಾಕಂದ್ರೆ ಹಿಂದೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದಾಗ ನೀವೆಷ್ಟು ಸೂಕ್ಷ್ಮವಾಗಿ ನಡ್ಕೊಂಡಿದ್ದೀರಾ ಅನ್ನೋದು ಗೊತ್ತಿದೆ. ಈ ವಿಚಾರದಲ್ಲಿ ಯಾಕೆ ಅದು ಆಯ್ತು ಅನ್ನೋದ್ರ ಬಗ್ಗೆ ಎಲ್ರಿಗೂ ಡೌಟ್ ಇದೆ. ನಿಮ್ಮನ್ನು ಮೀರಿ ಏನಾದ್ರು ಕೆಲವರು ಪ್ರಯತ್ನಗಳು ಆ ರೀತಿ ನನ್ಗೇನು ಕಾಣಿಸ್ತಾ ಇಲ್ಲ, ಆ ರೀತಿ ಏನು ಕಾಣಿಸ್ತಾ ಇಲ್ಲ. ಅದು ನೋಡಿ, ನಮ್ಮ ವ್ಯವಸ್ಥೆಯಲ್ಲಿ ಹೇಗಿದೆ ಅಂದ್ರೆ, ಗೃಹ ಸಚಿವರ ಮೇಲೆ ಅಥವಾ ಎಲ್ಲ ಸಚಿವರ ಮೇಲೆ ಮುಖ್ಯಮಂತ್ರಿಗಳು ಇರ್ತಾರೆ ಅಂತಿಮವಾಗಿ. ಇಟ್ ಈಸ್ ದಿ ಪ್ರೊರಾಗೇಟಿವ್ ಆಫ್ ದಿ ಗವರ್ಮೆಂಟ್ ಅಂತ ಬಂದ್ಬಿಡುತ್ತೆ ಅವಾಗ. ಅಷ್ಟು ಬಿಟ್ಟರೆ ಬೇರೆ ಏನು ಕಾಣಿಸ್ತಿಲ್ಲ ನನಗೆ. ಥ್ಯಾಂಕ್ ಯು. ಓ, ಬೇಕಾದಷ್ಟಿದೆ ಸಿಕ್ಕಾಪಟ್ಟೆ ಸ್ವತಂತ್ರ. ಕಲಾಪ ನಡೆದಿರುವಂತ ರೀತಿ ಓವರಾಲ್ ಆಗಿ ಪ್ರೊಡಕ್ಟಿವ್ ಆಗಿ ತುಂಬಾ ಚರ್ಚೆ ಆಯ್ತು ಸರ್, ನಿಮ್ ಗಮನಕ್ಕೆ ಬಂದ ಹಾಗೆ ಮಧ್ಯರಾತ್ರಿ ಕಲಾಪಲಾಗಿತ್ತು. ನೋಡಿ, ಈ ಗಲಾಟೆಗಳ ಮಧ್ಯೆ ಪ್ರತಿಭಟನೆಗಳು, ಸುಮಾರು ಪ್ರತಿಭಟನೆಗಳಾಯಿತು. ಪಂಚಮಶಾಲಿ ಸಮುದಾಯದವರ ಪ್ರತಿಭಟನೆ ಆಯಿತು, ಅಡ್ವೊಕೇಟ್ಸ್ದು ಪ್ರತಿಭಟನೆ ಆಯಿತು, ಟೀಚರ್ಸ್ದಾಯಿತು, ರೈತರದ್ದಾಯಿತು, ಕಾರ್ಮಿಕರದಾಯಿತು, SC/STಗಳದ್ದಾಯಿತು. ಈ ಎಲ್ಲ ಪ್ರತಿಭಟನೆಗಳ ಮಧ್ಯದಲ್ಲಿಯೂ ಕೂಡ ಎರಡೂ ಸದನಗಳಲ್ಲಿ ಅನೇಕ ಪ್ರಮುಖವಾದಂಥ ವಿಚಾರಗಳು ಚರ್ಚೆ ಆಯಿತು. ಭಾಳ ಮುಖ್ಯವಾಗಿ ಮೂರು ದಿವಸ ಮೇಲ್ಮನೆಯಲ್ಲೂ ಕೆಳಮನೆಯಲ್ಲೂ ಕೂಡ ಆ ಭಾಗದ ಸಮಸ್ಯೆಗಳ ಬಗ್ಗೆ, ಅಂದರೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಭಾಳ ಸುದೀರ್ಘವಾದ ಚರ್ಚೆಗಳಾಗಿದೆ. ಅದಕ್ಕೆ ಉತ್ತರ ಕೊಡೋದಕ್ಕೆ ಬಿಡಲಿಲ್ಲ ಮುಖ್ಯಮಂತ್ರಿಗಳಿಗೆ ಅನ್ನೋದು ಬಿಟ್ಟರೆ ಭಾಳ ಸುದೀರ್ಘವಾದ ಚರ್ಚೆ ಆಗಿದೆ. ಆಮೇಲೆ ವಕ್ಫ್ ಮೇಲೆ ಚರ್ಚೆ ಆಯಿತು. ಭಾಳಷ್ಟು ಜನ 40-45 ಜನ ವಿಧಾನಸಭೆಯಲ್ಲಿ ಮಾತಾಡಿದರು. ಅದಕ್ಕೆ ಉತ್ತರನೂ ಕೂಡ ಸಮಂಜಸವಾಗಿ ಉತ್ತರನೂ ಕೂಡ ಸಚಿವರುಗಳು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲವೂ ವೇಸ್ಟ್ ಆಯಿತು ಅಂತ ಹೇಳೋದಕ್ಕಾಗೋದಿಲ್ಲ. ಒಂದಿಷ್ಟು ಹೌದು ನಿಜ, ಒಂದಿಷ್ಟು ವೇಸ್ಟ್ ಆಗಿರ್ಬೋದು ಈ ಗಲಾಟೆಗಳ ಮಧ್ಯದಲ್ಲಿ ಅದರಲ್ಲೆಲ್ಲ. ಆದರೆ ಹೆಚ್ಚಿನ ಅಂಶ ಉಪಯೋಗ ಆಗಿದೆ ಅಂತೇಳಿ ನನಗನ್ಸುತ್ತೆ.